ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Talk to me, numbers never lie, add it up, that's me. ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ ನನ್ನ ಹೇರ್ ಮಾಸ್ಕ್. ಇದು ನನ್ನ ಫೇವ್ರೆಟ್ ಹೇರ್ ಮಾಸ್ಕ್ ಆಗಿರುತ್ತೆ. ಇದನ್ನು ನಾನು ತುಂಬ ವರ್ಷದಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ನೀವೇ ಈ ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಹೇರ್ ಮಾಸ್ಕಿನ ಪ್ರಭಾವ ಏನು ಅಂತ. ಈಗ ಪ್ರೀವಿಯಸ್ ವಿಡಿಯೋ ನೋಡಿದ್ರಿ, ಈಗ ಪ್ರೆಸೆಂಟ್ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಎರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಈ ಡಿಫ್ರೆನ್ಸಿಗೆ ಕಾರಣ ಈ ಹೇರ್ ಮಾಸ್ಕೆ. ಬಿಫೋರ್ ಆ್ಯಂಡ್ ಆಫ್ಟರ್ನ ಏನೋ ತೋರಿಸ್ಬಿಟ್ಟೆ, ಬಟ್ ಇವಾಗ ಅದನ್ನು ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಹೇಳ್ತಿದ್ದೀನಿ. ಸೊ ಫಸ್ಟ್ಲಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಮೆಂತ್ಯ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ 3 ಆಲ್ಮಂಡ್ಸ್ ಬೇಕಾಗುತ್ತೆ, ಬಾದಾಮಿ, ಅದನ್ನು ತೊಗೊಳ್ಳಿ. ಈಗ 2 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಳ್ಳಿ. ಮೆಷರ್ಮೆಂಟ್ಸ್ ಎಲ್ಲ ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನೀವು ಮೆಷರ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಮೆಂತ್ಯ ಸೀಡ್ಸ್ ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕ್ಯಾಲ್ಪ್ ಹೆಲ್ಪ್ನ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಉದ್ದಿನಬೇಳೆ ಏರ್ ನರಿಷ್ ಮಾಡುತ್ತೆ ಆ್ಯಂಡ್ ಏರ್ ಬ್ರೇಕೇಜಸ್ನ ಕಮ್ಮಿ ಮಾಡುತ್ತೆ. ಈಗ ಇದನ್ನೆಲ್ಲ 3 to 4 ಟೈಮ್ ವಾಶ್ ಮಾಡಿ. ಇದನ್ನು ಓವರ್ನೈಟ್ ಸೋಕ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂತ ಅಂದರೆ ಒಂದು 3 hours ಆದರೂ ಸೋಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೆನೆಸೋದಕ್ಕೆ ನಾನು ಯೂಸ್ ಮಾಡಿರೋ ನೀರನ್ನ ರುಬ್ಬೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಾನು ವೇಸ್ಟ್ ಮಾಡ್ತಾಯಿಲ್ಲ, ನೀವು ಕೂಡ ವೇಸ್ಟ್ ಮಾಡಬೇಡಿ. ಸೊ ಈ ಥರ ಪೇಸ್ಟ್ ಆಗಿರುತ್ತೆ. ಇದಕ್ಕೆ ನೀವು ಈಗ ಮೊಸರನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ನಾನು ನನ್ನ ಹೇರ್ ಲೆಂತ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಪೇಸ್ಟ್ ಮತ್ತು ಮೊಸರು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡಿ. ಈಗ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ನಾನು ಯಾವುದೇ ಹೇರ್ ಮಾಸ್ಕ್ ಹಾಕಿದ್ರೂ ಕೊಬ್ಬರಿ ಎಣ್ಣೆ ಮತ್ತು ಕೈ ಎಣ್ಣೆನೇ ಯೂಸ್ ಮಾಡೋದು. ನೀವು ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಖಾಲಿಯಾಗಿದೆ, ಅದಕ್ಕೆ ನಾನು ಹಾಕಿಲ್ಲ. ನಿಮ್ಮ ಹತ್ರ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಆಯಿಲ್, ಕರ್ಡ್ ಆ್ಯಂಡ್ ಪೇಸ್ಟ್ ಏನಿದೆ ಫುಲ್ ಎಲ್ಲನೂ ಮಿಕ್ಸ್ ಆಗಬೇಕು ಚೆನ್ನಾಗಿ, ಆ ಥರ ಮಿಕ್ಸ್ ಮಾಡಿ. ಈಗ ನಾನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನನ್ನ ಹೇರ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಹೇರೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು ಆ್ಯಂಡ್ ಆಯಿಲ್ ಕೂಡ ನೀಟಾಗಿ ಅಪ್ಲೈ ಮಾಡ್ತಾನೆ ಇರಲಿಲ್ಲ ನಾನು. ಸೊ ಅದರಿಂದ ನನ್ನ ಹೇರ್ ಫುಲ್ ಡ್ರೈ ಆಗಿತ್ತು. ಸೊ ಹೆಂಗಿದ್ರು ಡ್ರೈ ಆಗಿದೆಯಲ್ಲ, ಒಂದು ಹೇರ್ ಮಾಸ್ಕ್ ಹಾಕ್ಕೊಂಡೆ ನರಿಶ್ಮೆಂಟ್ ತೊಗೊಳ್ಳೋಣ ಅಂದ್ಬಿಟ್ಟು ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಕ್ಕಿಂತ ಮುಂಚೆ 5 to 10 minutes ಹೇರ್ ಮಸಾಜ್ ಮಾಡಿದ್ದೀನಿ. ಹೇರ್ ಮಸಾಜ್ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗತ್ತೆ. ಸೊ ಅದರಿಂದ ನಮ್ಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಹೇರ್ ಮಾಸ್ಕ್ ಅಪ್ಲೈ ಮಾಡೋದಕ್ಕೆ ಯಾರಾದರೂ ಇದ್ದರೆ ಒಳ್ಳೆಯದು. ನಾನಿಲ್ಲಿ ನನ್ನ ತಂಗಿ ಕೈಯಲ್ಲಿ ಅಪ್ಲೈ ಮಾಡಿಸ್ಕೊಳ್ತಾ ಇದ್ದೀನಿ. ಅವಳು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ತಾಳೆ. ಸೊ ಅದಕ್ಕೆ ಅವಳ ಕೈಯಲ್ಲಿ ಅಪ್ಲೈ ಮಾಡಿಸ್ಕೊಳ್ತಾ ಇದ್ದೀನಿ.
ಈಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಬೇಕಾದ್ರೆ ನಾನು ಇದನ್ನೆಲ್ಲನೂ ವಾಶ್ ಮಾಡಿರ್ತೀನಿ. ಹೇರ್ ಡ್ರೈ ಮಾಡ್ಕೊಳ್ತಾ ಇದ್ದೆ ಬಿಸಿಲಲ್ಲಿ. ಹೇರ್ ವಾಶ್ ಚೆನ್ನಾಗಿ ಮಾಡಿ, ಲೈಕ್ 2 to 3 ಟೈಮ್ಸ್ ಆದರೂ ಮಾಡಿ. ಸೊ ಯಾಕಂದರೆ ಅಲ್ಲಿ ಆ ಪೇಸ್ಟ್ ಏನಿರುತ್ತೆ ಅದು ಅಷ್ಟು ಈಸಿಯಾಗಿ ಹೋಗಲ್ಲ. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ. ಇವಾಗ ನಾನು ತೋರಿಸ್ತೀನಿ ನೋಡಿ, ಆ ಥರ ಇರುತ್ತೆ ಅಷ್ಟೇ. ಹೇರ್ ಡ್ರೈ ಆಗಿದ ತಕ್ಷಣ ಹೊಂಟೋಗುತ್ತೆ. ಆ ಪೇಸ್ಟ್ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಂಗೆ ಅಂಟ್ಕೊಂಡಿರುತ್ತೆ ಕೂದಲಿಗೆ. ಸೊ ಅದು ಕಂಪ್ಲೀಟಾಗಿ ನಮ್ಮ ಹೇರ್ ಯಾವಾಗ ಡ್ರೈ ಆಗುತ್ತೆ ಆವಾಗೆಲ್ಲ ಉದುರೋಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ಒಂದೇ ಬೇಜಾರಾಗೋದು, ಅದಕ್ಕೆ ಈ ಮಾಸ್ಕ್ ಅಪ್ಲೈ ಮಾಡೋದಕ್ಕೆ ಒಂಚೂರು ಬೇಜಾರು ಅನಿಸ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಸ್ಟಾರ್ಟಿಂಗಲ್ಲಿ ಹಂಗೆ ಅನಿಸುತ್ತೆ. ಬಟ್ ನನಗೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಅದೇನಾಗಲ್ಲ. ನಿಮ್ಮ ಹೇರ್ ವೆಟ್ಟಿರೋವರೆಗೂ ಮಾತ್ರ ಅದು ಅಂಟ್ಕೊಂಡಿರುತ್ತೆ. ನಿಮ್ಮ ಹೇರ್ ಯಾವಾಗ ಡ್ರೈ ಆಗುತ್ತೆ ಆವಾಗ ಕಂಪ್ಲೀಟಾಗಿ ಅದೇ ಉದುರೋಗ್ಬಿಡುತ್ತೆ. ಈಗ ಒಂದು 80% ಡ್ರೈ ಆದಾಗ ನಾನು ಕೂಮ್ ಮಾಡ್ಕೊಳ್ತೀನಿ. ಸೊ ನಾನು ಅಲ್ಲೇ ಕೂಮ್ ಮಾಡ್ತಾ ಇದ್ದಾಗ ಆಲ್ಮೋಸ್ಟ್ ಎಲ್ಲ ಉದುರೋಗ್ತಾಯಿತ್ತು. ಸೊ ಹಂಗೆ ಎಲ್ಲ ಉದುರೋಗ್ಬಿಡುತ್ತೆ. ನೀವು ಯಾವಾಗಲೇ ಹೇರ್ ಕೂಮ್ ಮಾಡಬೇಕಾದ್ರೂ ಎಂಡ್ಸಿಂದ ಕೂಮ್ ಮಾಡಿ. ಎಂಡ್ಸಿಂದ ಸಿಕ್ಕಲು ಬಿಡಿಸ್ತಾ ಟಾಪಿಗೆ ಹೋಗಿ. ಡೈರೆಕ್ಟ್ ಟಾಪಿಂದ ಬಾಟಮಿಗೆ ಬರಬೇಡಿ. ಯಾಕಂದರೆ ಹೇರ್ ಫಾಲ್ಸ್ ಟಾಪಿಂದ ನಾವು ಕೂಮ್ ಮಾಡಿದ್ರೆ ಹೇರ್ ಫಾಲ್ಸ್ ಜಾಸ್ತಿ ಆಗುತ್ತೆ ಕಂಪೇರ್ ಟು ಎಂಡ್ಸಿಂದ ಕೂಮ್ ಮಾಡೋದ್ರಿಂದ. ಸೊ ಅದಕ್ಕೆ ಮೇಕ್ ಶ್ಯೂರ್ ನೀವು ಎಂಡ್ಸಿಂದ ಕೂಮ್ ಮಾಡಿ. ನೀವು ಬೇಕಾದರೆ ಒಂದು ಸೈಡ್ ಎಂಡ್ಸಿಂದ ಕೂಮ್ ಮಾಡಿ ನೋಡಿ, ಇನ್ನೊಂದು ಸೈಡು ಟಾಪಿಂದ ಕೂಮ್ ಮಾಡಿ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವುದರಲ್ಲಿ ಜಾಸ್ತಿ ಏರ್ ಫಾಲ್ ಆಗುತ್ತೆ, ಯಾವುದರಲ್ಲಿ ಕಮ್ಮಿ ಏರ್ ಫಾಲ್ ಆಗುತ್ತೆ ಅಂತ. ರಿಸಲ್ಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ ನನ್ನ ಹೇರ್ ಅಂತ. ನೀವು ಈ ಮಾಸ್ಕ್ನ ವೀಕ್ಲಿ ಒನ್ಸ್ ಅಪ್ಲೈ ಮಾಡಿ, ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ, ನಿಮ್ಮ ಹೇರ್ ತುಂಬ ಅಂದರೆ ತುಂಬಾ ಸ್ಮೂತ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಈ ಮಾಸ್ಕ್ನ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಇದೇ ಥರ ವ್ಲಾಗ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.